ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲಿನಲ್ಲಿರುವಂತ ಪವಿತ್ರ ಗೌಡ ಒಂದ್ ಕಡೆಗೆ ದರ್ಶನ್ ವಿಚಾರದಲ್ಲಿ ಬೇರೆ ರೀತಿ ಚರ್ಚೆ ಆಗ್ತಾ ಇದೆ. ಈಗ ಪವಿತ್ರ ಗೌಡ ವಿಚಾರದಲ್ಲಿ ಏನಾಗ್ತಾ ಇದೆ? ಪವಿತ್ರ ಭೇಟಿಗೆ ಈಗ ಅವಕಾಶವನ್ನ ಜೈಲು ಅಧಿಕಾರಿಗಳು ಕೊಟ್ಟಿಲ್ಲ. ಸಪ್ಪೆ ಮುಖದಲ್ಲಿ ವಾಪಸ್ ಹೋಗಿದ್ದಾರೆ ಪವಿತ್ರ ಗೌಡ ಪೋಷಕರು. ಮಗಳಿಗಾಗಿ ಹಣ್ಣು ತೆಗೆದುಕೊಂಡು ಬಂದಿದ್ರು ತಾಯಿ. ಭೇಟಿಗೆ ಅವಕಾಶ ಸಿಗದ ಹಿನ್ನೆಲೆಯಲ್ಲಿ ಪೋಷಕರು ಈಗ ವಾಪಸ್ ಆಗ್ತಾ ಇದ್ದಾರೆ. ಯಾರಿಗೂ ಕೂಡ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಮೊನ್ನೆಯಿಂದ ಆದಂತ ಈ ಬೆಳವಣಿಗೆ ವಿಚಾರದಲ್ಲಿ ಹಾಗಾಗಿ ಈಗ ಪವಿತ್ರ ಗೌಡ ಅವರ ಕುಟುಂಬದವರಿಗೂ ಕೂಡ ಭೇಟಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ, ಎಸ್ಪೆಷಲಿ ಈ ಪ್ರಕರಣದಲ್ಲಿರುವಂಥ ಆರೋಪಿಗಳಿಗೆ. ಹಣ್ಣೆಲ್ಲ ತಂದಿದ್ರು, ಈಗ ವಾಪಸ್ ತೆರಳುತ್ತಾ ಇದ್ದಾರೆ. ಅವರು ಹೋದ್ರು, ಅದಾದ ನಂತರ ಭೇಟಿಗೆ ಅವಕಾಶವನ್ನ ಕೊಡಲಿಲ್ಲ, ಮತ್ತೆ ವಾಪಸ್ ಬಂದರು. ಹೇಗೆ ತೊಗೊಂಡೋಗಿದ್ರು ಹಾಗೆ ವಾಪಸ್ ತಂದಿದ್ದಾರೆ. ಇದು ಈಗ ಸದ್ಯಕ್ಕೆ ಪರಪ್ಪನ ಅಗ್ರಹಾರದಲ್ಲಿರುವಂಥ ಪರಿಸ್ಥಿತಿ. ಯಾರಿಗೂ ಕೂಡ ಭೇಟಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಆದಂಥ ಬೆಳವಣಿಗೆಗಳ ಬಗ್ಗೆ. ಕಾರಣ ಒಂದು ಕಡೆಗೆ ಆಂತರಿಕ ತನಿಖೆ ನಡೀತಾ ಇದೆ, ಇನ್ನೊಂದು ಕಡೆಗೆ ಇವ್ರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕು ಅನ್ನುವಂಥ ಚರ್ಚೆಗಳು ನಡೀತಾ ಇದೆ. ಆ ಎಲ್ಲ ನಿಟ್ಟಿನಲ್ಲಿ ಈಗ ಭೇಟಿಗೆ ಯಾರಿಗೂ ಕೂಡ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ, ಅವಕಾಶ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ವಾಪಸ್ ಹೋಗಿದ್ದಾರೆ ಪವಿತ್ರ ಗೌಡ ಪೋಷಕರು. ಸಪ್ಪೆ ಮುಖದಲ್ಲೇ ವಾಪಸ್ ಹೋಗಿದ್ದಾರೆ. ಕಾರಣ ಅವರಿಗೆ ಅವಕಾಶ ಸಿಗದೆ ಇರೋದ್ರಿಂದ ಭೇಟಿಗೆ ತಂದಿರೋ ಹಣ್ಣಾದರೂ ಕೊಟ್ಟ ಅಥವಾ ಅದನ್ನು ಕೊಡೋಕ್ಕೆ ಅವಕಾಶವನ್ನು ಮಾಡಿಕೊಡಲಿಲ್ಲ, ಗೊತ್ತಿಲ್ಲ. ಈಗ ಸದ್ಯಕ್ಕೆ ಬಂದು ಭೇಟಿಯನ್ನು ಮಾಡೋಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾರೆ. ಬಟ್ ಈ ಎಲ್ಲ ಬೆಳವಣಿಗೆಗಳ ಮಧ್ಯದಲ್ಲಿ ಅವರಿಗೆ ಭೇಟಿಗೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಹಾಗಾಗಿ ಬಂದ ದಾರಿಗೆ ಸುಂಕವಿಲ್ಲ ಅನ್ನೋ ರೀತಿಯಲ್ಲಿ ವಾಪಸ್ ತೆರಳಿದ್ದಾರೆ. ಇದು ಪವಿತ್ರ ಗೌಡ ಅವರ ಪೋಷಕರು ಬಂದರು, ಹಣ್ಣುಗಳನ್ನು ತಂದರು ಚೀಲದಲ್ಲಿ, ಒಳಗಡೆಗೆ ಹೋದರು, ಭೇಟಿಗೆ ಅವಕಾಶ ಕೊಡಲಿಲ್ಲ, ವಾಪಸ್ ಬಂದರು. ಹಣ್ಣಾದರೂ ಇಸ್ಕೊಂಡ್ರ ಅಥವಾ ಇಲ್ವಾ? ನನ್ನ ಸಹೋದ್ಯೋಗಿ ಈಗ ಉಮೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಉಮೇಶ್, ಯಾರಿಗೂ ಕೂಡ ಭೇಟಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ವಾ, ಅಥವಾ ಸ್ಪೆಷಲಿ ಈ ಪ್ರಕರಣದಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿರುವಂಥ ಆರೋಪಿಗಳಿಗೆ ಮಾತ್ರ ಅವರ ಸಂಬಂಧಿಕರು ಬಂದು ಅಥವಾ ಅವರ ಆಪ್ತರು ಬಂದು ಭೇಟಿಗೆ ಅವಕಾಶವನ್ನು ಮಾಡಿಕೊಡ್ತಿಲ್ಲ ಏನು? ಅರುಣ್, ಯಾವಾಗ ಆ ಜೈಲಿನ ಅವ್ಯವಸ್ಥೆ ಬಗ್ಗೆ ಏನು ವರದಿ ಆಗುತ್ತೆ, ವರದಿ ಆದ ನಂತರದಲ್ಲಿ ಈಗೆಲ್ಲ 9 ಜನ ಅಧಿಕಾರಿಗಳೇನು ಸಸ್ಪೆಂಡ್ ಆಗಿದ್ದರೆ ಈಗ ಹೊಸ ಅಧಿಕಾರಿಗಳು ಆಯಕಟ್ಟಿನ ಸ್ಥಳಕ್ಕೆ ಬಂದಿರುವಂಥದ್ದು. ಈಗ ಪರಪ್ಪನಗರ ಜೈಲಿನ ನಿಯಮಾವಳಿಗಳೇನಿವೆ ಅದನ್ನು ಈಗ ಪಾಲನೆ ಮಾಡೋದಕ್ಕೆ ಶುರು ಮಾಡಿರುವಂಥದ್ದು. ರೂಲ್ಸ್ ಪ್ರಕಾರನೇ ಅವಕಾಶ ಕೊಡೋದಕ್ಕೆ ಈಗಿನ ಅಧಿಕಾರಿಗಳು ಅಲ್ಲಿಗೆ ಸೂಚನೆ ಕೊಟ್ಟಿರುವಂಥ. ಅದರಂತೆ ಪವಿತ್ರ ಗೌಡ ಏನಿದ್ದಾರೆ ಆರೋಪಿತೆ, ಅವರ ಪೋಷಕರು ಕೂಡ ಇವತ್ತು ಎಂದಿನಂತೆ ಅವ್ರನ್ನ ಭೇಟಿ ಮಾಡೋದಕ್ಕೆ ಬರ್ತಾರೆ. ಭೇಟಿ ಮಾಡೋಕ್ಕೆ ಯಾರೇ ಬಂದರೂ ಕೂಡ, ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಯಾರೇ ಭೇಟಿ ಮಾಡೋಕ್ಕೆ ಬಂದರೂ ಕೂಡ ನೇರವಾಗಿ ಅಲ್ಲಿ ಪರಪ್ಪನಗರ ಮುಖ್ಯ ದ್ವಾರದಿಂದ 1 ಕಿಲೋಮೀಟರ್ ಹಿಂದಕ್ಕೆ ಒಂದು ಮೇನ್ ಗೇಟ್ ಹಾಕಿದರೆ, ಗೇಟಿಂದ ನೇರವಾಗಿ ಕಾರಲ್ಲೇ ಪ್ರಮುಖ ಗೇಟ್ ಮೇನ್ ಗೇಟ್ ಹತ್ರಕ್ಕೆ ಕಾರಲ್ಲೇ ಹೋಗ್ತಾ ಇದ್ರು. ಆದರೆ ಇವತ್ತು ಅಲ್ಲಿಂದ ಮುಂದಕ್ಕೆ ಯಾವುದೇ ಖಾಸಗಿ ವಾಹನವನ್ನು ಬಿಡ್ತಾ ಇಲ್ಲ. ಅಂದರೆ ಬೇರೆ ಕೈದಿಗಳು ಬಂದರೂ ಕೂಡ, ಅವರ ಪೋಷಕರು ಕೂಡ ಬಂದರೂ ಕೂಡ ಯಾರ ಕಾರನ್ನು ಕೂಡ ನೇರವಾಗಿ ಒಳಗಡೆ ಬಿಡ್ತಾ ಇಲ್ಲ. ಮತ್ತು ಅವರನ್ನು ಏನು ನಿಯಮಾವಳಿಗೆ ಮೀರಿ ಈ ಒಂದು ವಾರಕ್ಕೆ ಇಷ್ಟು ಜನ ಭೇಟಿ ಮಾಡಬೇಕು, ಇಷ್ಟು ಜನಕ್ಕೆ ಮಾತ್ರ ಅವಕಾಶ ಅಂತೇನು ಇರುತ್ತೆ, ಅದನ್ನು ಮೀರಿ ಯಾರಿಗೂ ಕೂಡ ಅವಕಾಶ ಕೊಡ್ತಾ ಇಲ್ಲ. ಅದರ ಮೊದಲ ಭಾಗವಾಗಿ ಇವತ್ತು ಪವಿತ್ರ ಗೌಡ ಅವರ ಪೋಷಕರು ಅವರನ್ನು ಕೆಲವು ಹಣ್ಣುಗಳು ತೊಗೊಂಡು ಭೇಟಿ ಮಾಡೋದಕ್ಕೆ ಬರ್ತಾರೆ. ಭೇಟಿ ಮಾಡೋಕ್ಕೆ ಬಂದಂಥ ವೇಳೆಯಲ್ಲಿ ಅವ್ರಿಗೂ ಕೂಡ ಇವತ್ತು ಅವಕಾಶ ಇಲ್ಲ ಅಂತೇಳಿ ಅಧಿಕಾರಿಗಳು ವಾಪಸ್ ಕಳಿಸಿರುವಂಥದ್ದು. ಇನ್ನೂ ಎಷ್ಟು ದಿನ ಈ ರೂಲ್ಸ್ಗಳು ಫಾಲೋ ಆಗ್ತವೆ ಅನ್ನೋದು ಸದ್ಯಕ್ಕಿರುವಂಥ ಕುತೂಹಲ. ಅರುಣ್.